ಕಲ್ಟ್ ಚಿತ್ರದ ಶೂಟಿಂಗ್ ವೇಳೆ ಚಿತ್ರತಂಡದ ಎಡವಟ್ಟು, ಡ್ರೋನ್ ಆಪರೇಟರ್ಗೆ ನಟ ಝೈದ್ ಖಾನ್ ಬೆದರಿಕೆ. ಕಲ್ಟ್ ಚಿತ್ರದ ನಿರ್ಮಾಪಕ ಹಾಗೂ ನಟ ಝೈದ್ ಖಾನ್ ಆಗಿರ್ತಕ್ಕಂಥದ್ದು ಡ್ರೋನ್ ಆಪರೇಟರ್ ಸಂತೋಷ್ಗೆ ಬೆದರಿಕೆ ಆರೋಪ. ಕಲ್ಟ್ ಚಿತ್ರದ ಶೂಟಿಂಗ್ ವೇಳೆ ಚಿತ್ರತಂಡದಿಂದ ಎಡವಟ್ಟಾಗಿದೆ. ಡ್ರೋನ್ ಆಪರೇಟರ್ಗೆ ನಟ ಝೈದ್ ಖಾನ್ ಬೆದರಿಕೆ. ಕಲ್ಟ್ ಚಿತ್ರದ ನಿರ್ಮಾಪಕ ಹಾಗೂ ನಟ ಕೂಡ ಝೈದ್ ಖಾನ್. ಡ್ರೋನ್ ಆಪರೇಟರ್ ಸಂತೋಷ್ಗೆ ಬೆದರಿಕೆ ಹಾಕಿರ್ತಕ್ಕಂಥ ಆರೋಪ ಈಗ ಕೇಳಿ ಬಂದಿದೆ. ಚಿತ್ರದ ಶೂಟಿಂಗ್ ವೇಳೆ ಕ್ಯಾರವ್ಯಾನ್ಗೆ ಕರೆಸಿ ನಿಂದನೆ ಮಾಡಿರ್ತಕ್ಕಂಥದ್ದು. ಕೈಯಲ್ಲಿ ಸಿಗರೇಟ್ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದನೆ. ಸುಮಾರು 1 ಲಕ್ಷ ಮೌಲ್ಯದ ಮೆಮೊರಿ ಕಾರ್ಡನ್ನು ಕಿತ್ತುಕೊಂಡು ನನಗೆ ನಿಂದನೆ ಮಾಡಿದ್ದಾರೆ ಅಂತ ಝಯದ್ ಮೇಲೆ ಆರೋಪಿಸಿ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಆತ್ಮಹತ್ಯೆಗೆ ಯತ್ನಿಸಿದ ಡ್ರೋನ್ ಆಪರೇಟರ್ ಸಂತೋಷ್ 3 ದಿನಗಳ ಹಿಂದೆ ಚಿಕಿತ್ಸೆ ಪಡೆದು ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತಕ್ಕಂಥ ಟೆಕ್ನಿಷಿಯನ್ ಡ್ರೋನ್ ಆಪರೇಟರ್ ಸಂತೋಷ್. ಈ ಒಂದು ಘಟನೆ ಬೆಂಗಳೂರು ಮಾಗಡಿ ರಸ್ತೆಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕಲ್ಟ್ ಚಿತ್ರದ ನಿರ್ಮಾಣದ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಶೂಟಿಂಗ್ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಒಂದು ಡ್ರೋನ್ ಆಪರೇಟರ್ ಆಗಿ ಸಂತೋಷ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು ಕೂಡ ಒಂದು ದಿನದ ಮಟ್ಟಿಗೆ ರೆಂಟನ್ನು ಮಾತಾಡಿಕೊಂಡು ಅವರು ಶೂಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ವಿಂಡ್ ಫ್ಯಾನ್ಸ್ ಏನಿದ್ದಾವೆ, ಆ ವಿಂಡ್ ಫ್ಯಾನ್ಗೆ ಆ ಒಂದು ಡ್ರೋನ್ ಟಚ್ ಆಗಿ ಅದು ಕೆಳಗಡೆ ಬಿದ್ದು ಮುರಿದೋಗುತ್ತೆ, ಹೊಡೆದೋಗುತ್ತೆ. ಅದು ಕಾಸ್ಟ್ಲಿ ಡ್ರೋನ್ ಕ್ಯಾಮ್ರಾ ಕೂಡ ಆಗಿರ್ತದೆ. ಸೊ ಈ ಹಿಂದೆ ಆತ ಹೇಳಿರ್ತಾನಂತೆ ಸಂತೋಷ್, ಇಲ್ಲ ಸರ್ ಇಲ್ಲೆಲ್ಲ ಡ್ರೋನು ಹಾರಿಸ್ಲಿಕ್ಕೆ ಆಗಲ್ಲ, ಯಾಕೆಂತಂದರೆ ವಿಂಡೋ ಫ್ಯಾನ್ಸ್ಗೆ ಏನಾದ್ರು ಟಚ್ ಆದರೆ ಸಮಸ್ಯೆ ಆಗುತ್ತೆ ಅಂತ. ಆದರೂ ಕೂಡ ಅವರು ಒತ್ತಾಯ ಮಾಡಿ ಹಾರಿಸ್ಲಿಕ್ಕೆ ಹೇಳ್ತಾರಂತೆ. ಹಾರಿಸಿದಂಥ ಸಂದರ್ಭದಲ್ಲಿ ಡ್ರೋನ್ ಕೆಳಗೆ ಬೀಳ್ತದೆ, ಆಗ ಅದು ಸಮಸ್ಯೆ ಉಂಟಾಗುತ್ತೆ. ಸಚಿವ ಜಮೀರ್ ಪುತ್ರ ನಟ ಝೈದ್ ಖಾನ್ ವಿರುದ್ಧ ಈಗ ದೂರು. ತಂದೆಗೆ ತಕ್ಕ ಮಗನಾಗಿ ವರ್ತಿಸಲಿಲ್ವಾ ನಟ ಝೈದ್ ಖಾನ್? ಹೋದಲ್ಲಿ ಬಂದಲ್ಲಿ ಕಂಡವರಿಗೆ ಸಹಾಯ ಮಾಡುವ ಜಮೀರ್, ಕೈಗೆ ಸಿಕ್ಕಷ್ಟು ಹಣ ಎತ್ತಿಕೊಟ್ಟು ಚೆನ್ನಾಗಿರು ಎನ್ನುವ ಸಚಿವ ಜಮೀರ್. ಕಷ್ಟ ಅಂತ ಜಮೀರ್ ಬಳಿ ಬಂದರೆ ಬರಿಗೈಯಲ್ಲಿ ಕಳುಹಿಸದ ವ್ಯಕ್ತಿ. ಅಪ್ಪನಿಂದ ಝೈದ್ ಕಲ್ತಿದ್ದು ಇದೇನಾ ಅಂತಿದ್ದಾರೆ ಬಲ್ಲವರು. ಮಾನವೀಯತೆ ಮರೆತು ವರ್ತಿಸಿದ ಜಮೀರ್ ಮಗ ಝೈದ್. ಮಾನವೀಯತೆಯಿಂದ ನಷ್ಟ ಪರಿಹಾರ ಕೇಳಿದರೆ ನಟನಿಂದ ಧಮ್ಕಿ. ಝೈದ್ ನಟಿಸುತ್ತಿರುವ 2ನೇ ಚಿತ್ರ ಕಲ್ಟ್, ನಾಯಕಿಯಾಗಿ ರಚಿತಾ ರಾಮ್. 2ನೇ ಚಿತ್ರದಲ್ಲಿ ನಟಿಸುತ್ತಿರುವ ಝೈದ್ಗೆ ಈ ವರ್ತನೆ ತರವಲ್ಲ. ಸಿಗರೇಟ್ ಸಿನಿಮಾದಲ್ಲಿ ಹಿಡಿದ್ರೆ ಜನ ಒಪ್ಪುತ್ತಾರೆ ಅಷ್ಟೇ, ನಿಜ ಜೀವನದಲ್ಲಿ ಸಿಗರೇಟ್ ಹಿಡಿದು ಆವಾಜ್ ಹಾಕಿದ್ರೆ ನಡೆಯೋಲ್ಲ. ಈಗ ಈ ಒಂದು ಪ್ರಕರಣ ಏನಿದೆ ಬಹಳಷ್ಟು ಸೂಕ್ಷ್ಮ ವಿಚಾರ. ಯಾಕೆಂತಂದರೆ ಸಾಮಾನ್ಯವಾಗಿ ಜಮೀರ್ ಅಹಮದ್ ರವರು ಎಲ್ಲರೂ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಬಡವರು, ಕೈಲಾಗದಿರೋರು ಕಷ್ಟ ಅಂತ ಬಂದರೆ ಒಂದಷ್ಟು ಸಹಾಯ ಮಾಡ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಲೆಕ್ಕ ಮಾಡಲ್ಲ. ಅಂತಹ ಒಂದು ಸಚಿವರ ಪುತ್ರ ಜಮೀರ್ ಅಹಮದ್ ಅವರ ಮಗ ಝೈದ್ ಖಾನ್ ಇಂಥ ವರ್ತನೆ ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಆ ಹುಡುಗನನ್ನು ವಾಪಸ್ ಕರ್ಸ್ಕೊಳ್ತಾರಂತೆ. ಆತ ಡ್ರೋನ್ ಮುರಿದೋಗಿರೋದನ್ನು ತೆಗೆದುಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಿರ್ಬೇಕಾರೆ ಅರ್ಧ ದಾರಿಯಿಂದ ವಾಪಸ್ಸು ಝೈದ್ ಖಾನ್ ಕ್ಯಾರವಾನ್ಗೆ ಕರೆಸ್ಕೊಂಡು ಅಲ್ಲಿ ಸಿಗರೇಟ್ ಹಿಡ್ಕೊಂಡು ಆವಾಜ್ ಹಾಕ್ತಾರಂತೆ, ಧಮಕಿ ಹಾಕ್ತಾರಂತೆ. ಜೊತೆಗೆ ಖಾಲಿ ವೈಟ್ ಶೀಟ್ಗೆ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ, ಆಧಾರ್ ಕಾರ್ಡ್ ನಂಬರ್ ತೊಗೊಳ್ತಾರೆ. ಅಂತಂದರೆ ಈ ವರ್ತನೆ ಎಷ್ಟರ ಮಟ್ಟಿಗೆ ಸರಿ? ಇದಿನ್ನೂ ಕೇವಲ 2ನೇ ಚಿತ್ರ, ಅದು ಕೂಡ ಈತನೇ ನಟ, ಈತನೇ ನಿರ್ಮಾಪಕ. ಮುಂಚೆ ಒಂದು ಸಿನಿಮಾ ಬಂದಿತ್ತು ಬನಾರಸ್ ಅಂತ, ಅದು ಬಂದಿದ್ದು ಹೋಗಿದ್ದು ಸಾಮಾನ್ಯ ಯಾರಿಗೂ ಗೊತ್ತಿಲ್ಲ, ಗಾಂಧಿನಗರದಲ್ಲಿದ್ದವ್ರಿಗೆ ಮಾತ್ರ ಗೊತ್ತಿರ್ಬೋದು ಅಷ್ಟೇ. ಅದು ಈಗ 2ನೇ ಚಿತ್ರ ಕಲ್ಟ್ ಅಂತ ಮುಹೂರ್ತ ಆಗಿದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗ ಇಂಥ ಸಂದರ್ಭದಲ್ಲಿ ಇಂಥ ಒಂದು ರಾಮಾಯಣ ಅವಾಂತರ. ಚಿತ್ರದುರ್ಗದಲ್ಲಿ ಚಿತ್ರ ಶೂಟಿಂಗ್ ವೇಳೆ ನಡೆದಿದ್ದ ಎಡವಟ್ಟು, ವಿಂಡ್ ಫ್ಯಾನ್ ರೆಕ್ಕೆಗೆ ತಗುಲಿ ಹೊಡೆದು ಹೋಗಿದ್ದ ಡ್ರೋನ್. ಫೂಟೇಜ್ ಸಮೇತ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದ ಸಂತೋಷ್. ಬಳಿಕ ಮಾತುಕತೆಗೆ ಅಂತ ಸಂತೋಷನ್ನ ವಾಪಸ್ ಕರೆಸಿದ್ದ ನಟ ಝೈದ್. ನಟ ಝೈದ್ ಹಾಗೂ ನಿರ್ದೇಶಕ ಅನಿಲ್ರಿಂದ ನಿಂದನೆ. ಚಿತ್ರತಂಡದ ಕಲಾವಿದ ಹಾಗೂ ಟೆಕ್ನಿಷಿಯನ್ಸ್ಗಳ ಎದುರು ಅವಮಾನ ಮಾಡಿದ್ದಾರೆ ಅಂತ ಸಂತೋಷ್ ಆರೋಪವನ್ನು ಮಾಡಿದ್ದಾರೆ. ಮನಸ್ಸಿಗೆ ಘಾಸಿ ಉಂಟು ಮಾಡಿದೆ ಅನ್ನುತ್ತಿರುವ ಸಂತೋಷ್. ಮಾನವೀಯತೆಯಿಂದ ಪರಿಹಾರ ಕೊಡಿ ಅಂತಿರುವ ಸಂತೋಷ್. ಚಿತ್ರದುರ್ಗದಲ್ಲಿ ಶೂಟಿಂಗ್ ವೇಳೆ ನಡೆದಿದ್ದ ಎಡವಟ್ಟಿದು.
ವಿಂಡ್ ಫ್ಯಾನ್ ರೆಕ್ಕೆಗೆ ತಗುಲಿ ಆ ಡ್ರೋನ್ ಕ್ಯಾಮ್ರಾ ಮುರಿದು ಬಿದ್ದಿರ್ತದೆ. ಅದಕ್ಕೆ ಪರಿಹಾರ ಕೇಳ್ತಾನೆ. ಪರಿಹಾರ ಕೊಟ್ಟಿಲ್ಲ ಅಂದರೆ ನಾನು ಫುಟೇಜ್ ಕೊಡಲ್ಲ ಅಂತ ಬಹುಶಃ ಹಂಗಾಗಿರುತ್ತೆ. ವಾಪಸ್ ತೊಗೊಂಬರ್ತಾ ಇರ್ತಾನೆ. ಆಗ ವಾಪಸ್ ಕರೆಸ್ಕೊಂಡು ಕ್ಯಾರವಾನಲ್ಲಿ ಆತನಿಗೆ ಸದ್ಯ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ನನಗೆ ಟೆಕ್ನಿಷಿಯನ್ಗಳೆದುರು ಅವಮಾನ ಮಾಡಿದ್ದಾರೆ ನನಗೆ ಅಂತ ಆರೋಪ ಮಾಡ್ತಿದ್ದಾನೆ. ಹಲ್ಲೆ ಮಾಡಿದ್ದಾರೆ ಅಥವಾ ಹೊಡೆಯೋಕ್ಕೆ ಬಂದರು ಆ ಥರದ್ದೇನು ಸದ್ಯಕ್ಕೆ ಮಾಡಿಲ್ಲ. ಬಟ್ ಆತ ಸಿಗರೇಟನ್ನು ಹಿಡ್ಕೊಂಡು ನನಗೆ ಆವಾಜ್ ಹಾಕಿದ್ರು, ಕ್ಯಾರವಾನಲ್ಲಿ ಕುಂಡ್ರಿಸ್ಕೊಂಡು ನನಗೆ ಖಾಲಿ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡ್ರು ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಆರೋಪಗಳನ್ನು ಮಾಡಿ ಆತ ಒಂದು ಸೂಸೈಡ್ ಅಟೆಂಪ್ಟನ್ನು ಮಾಡ್ಕೊಂಡಿದ್ದಾನೆ. ಆಗ ತಕ್ಷಣ ಅಲ್ಲಿನ ಅವರ ಅಕ್ಕಪಕ್ಕದವರು ಮತ್ತು ಅವರ ಮನೆಯವರು ನೋಡಿಕೊಂಡು ಆತನನ್ನು ಪ್ರಾಣವನ್ನು ಉಳಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅವರ ಸಂಬಂಧಿಕರು ಅವರ ಸಹೋದರಿ ದೂರನ್ನು ಕೂಡ ಕೊಡಲಿಕ್ಕೆ ಹೋಗಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ. ಸದ್ಯ ಈಗ ಪೊಲೀಸರು ಮೌಖಿಕವಾಗಿ ಚಿತ್ರತಂಡಕ್ಕೆ ವಿಚಾರವನ್ನು ಮುಟ್ಟಿಸಿದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ.